ಬೀದರ್ನಲ್ಲಿ ಪಿಕಪ್ ವಾಹನ ಹಾಗೂ ಲಾರಿ ಮಧ್ಯೆ ಅಪಘಾತವಾಗಿ 4 ಕಾರ್ಮಿಕರ ಸಾವು. ಮಂಗಳೂರಿನಲ್ಲಿ ನದಿಯಲ್ಲಿ ಈಜಲು ಹೋದ 4 ವಿದ್ಯಾರ್ಥಿಗಳ ಜಲಸಮಾಧಿ. ಬಾಲಕನ ಮೇಲೆ ಬೀದಿ ನಾಯಿಗಳ ದಾಳಿ, ಬಾಲಕ ಜಸ್ಟ್ ಮಿಸ್. ಶಿವಮೊಗ್ಗದಲ್ಲಿ ಆಪರೇಷನ್ ಕರಡಿ ಯಶಸ್ವಿ. ಎಲ್ಲದರ ಮಾಹಿತಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯಸಭಾ ಚುನಾವಣೆಗೆ ಮತದಾನಕ್ಕೆ ಗೈರಾದ ಬಗ್ಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಸ್ಪಷ್ಟನೆ ನೀಡಿದ್ದಾರೆ. ಅನಾರೋಗ್ಯದ ಕಾರಣ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಯಲ್ಲಾಪುರದ ಬಿಜೆಪಿ ಶಾಸಕ ಹೆಬ್ಬಾರ್ ಹೇಳಿದ್ದಾರೆ. ಬೆಳಗ್ಗೆ ಆರೋಗ್ಯ ಸರಿ ಇರಲಿಲ್ಲ. ವೈದ್ಯರ ಸಲಹೆಯ ಮೇರೆಗೆ 6 ಗಂಟೆಗೆ ಹೊರಬರಬೇಕಾಯಿತು. ಮತಕೇಂದ್ರಕ್ಕೆ ಹೋಗಿ ಬೇಕಾದರೆ ಅಡ್ಡ ಮತದಾನ ಮಾಡಬಹುದಾಗಿತ್ತು ಅಥವಾ ವೋಟ್ ಮಾಡದೆ ಬರಬಹುದಾಗಿತ್ತು. ನಾನು 40 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೇನೆ. ನಾನು ಯಾರಿಗೋ ಹೆದರಿ ಅಥವಾ ಯಾರಿಗೋ ವಾರ್ನಿಂಗ್ ಕೊಡಲು ಮತದಾನಕ್ಕೆ ಹೋಗಿಲ್ಲ ಅನ್ನೋದು ತಪ್ಪು. ನನಗೆ ನನ್ನದೇ ಆದಂತಹ ಅಸಮಾಧಾನ ಇರೋದು ನಿಜ. ಸಮಸ್ಯೆ ಇರೋದು ಜಿಲ್ಲಾ ಮಟ್ಟದ ನಾಯಕರಿಂದ ಮಾತ್ರ. ಕೇಂದ್ರ ಮತ್ತು ರಾಜ್ಯದ ಮುಖಂಡರ ಮೇಲೆ ಅಸಮಾಧಾನ ಇಲ್ಲ. ಯಾರು ಅಡ್ಡಗಾಲು ಹಾಕುತ್ತಿದ್ದಾರೆ ಎಂಬುದಕ್ಕೆ ಕಾಲವೇ ಉತ್ತರ ಕೊಡಲಿದೆ ಅಂತ ಹೇಳಿದರು. ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಡಾಕ್ಟರ್ ಸಲಹೆಯಂತೆ ಸಂಜೆ 6 ಗಂಟೆ ಮೇಲೆ ಬರಬೇಕಾಯಿತು. ಆ ಕಾರಣಕ್ಕೆ ಮತದಾನ ಮಾಡಲಿಲ್ಲ. ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ ಎಸ್ಟಿಎಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಇವ್ರ ಮೇಲೆ ಜನ ಕ್ರಮ ಕೈಗೊಳ್ತಾರೆ. ಚುನಾವಣಾ ಆಯೋಗ ಪಕ್ಷ ಏನ್ ಕ್ರಮ ತಗೋಬೇಕು ನೋಡೋಣ. ಬಿಜೆಪಿಗೆ ಬಂದು ಮಂತ್ರಿಯಾಗಿ ಒಳ್ಳೆ ಖಾತೆ ಪಡೆದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಮತ್ತೆ ಆ ಕಡೆ ತಿರುಗೋ ಮಾನಸಿಕತೆಗೆ ಧಿಕ್ಕಾರ ಇರಲಿ. ಅಧಿಕಾರ ಇಲ್ದರೆ ಇದ್ದಾಗ ಬರೋದು, ಅಧಿಕಾರ ಹೋದಾಗ ವಾಪಸ್ ಹೋಗೋದು ಪಕ್ಷ ನಿಷ್ಠೆ ಅಲ್ಲ. ಸೋಮಶೇಖರ್ ಬಿಜೆಪಿಗೆ ಸೇರಿದಾಗ ನಾನೇ ಯಶವಂತಪುರದಲ್ಲಿ ಚುನಾವಣೆ ಮಾಡಿದ್ದೆ. ಸೋಮಶೇಖರ್ ಬಗ್ಗೆ ವಿರೋಧ ಇದ್ರೂ ಕಾರ್ಯಕರ್ತರ ಮನವೊಲಿಸಿದ್ವಿ. ಸೋಮಶೇಖರ್ ನಡೆದುಕೊಂಡ ರೀತಿ ನಿಜಕ್ಕೂ ದುಃಖ ತಂದಿದೆ. ರಾಜಕೀಯದಲ್ಲಿ ಯಾವ ರೀತಿಯ ವ್ಯಭಿಚಾರ ಆಗ್ಬಹುದು ಅನ್ನೋದಕ್ಕೆ ಸಾಕ್ಷಿ ಅಂತ ಗುಡುಗಿದ್ದಾರೆ. ಕ್ರಮ ಜನ ತಗೊಳ್ತಾರೆ. ನಮ್ಮ ಸರ್ಕಾರಕ್ಕೆ ಬಂದು ಒಳ್ಳೆಯ ಮಂತ್ರಿ ಮಂಡಲದಲ್ಲಿ ಇದ್ದು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನುವ ಕಾರಣಕ್ಕಾಗಿ ಮತ್ತೆ ಅವರ ಕಡೆ ತಿರುಗುವಂತ ಮಾನಸಿಕತೆಗೆ ನಿಜವಾಗ್ಲೂ ಧಿಕ್ಕಾರ ಈ ರಾಜಕಾರಣದಲ್ಲಿ. ವ್ಯಕ್ತಿಯೊಬ್ಬರು ಶುಚಿಗೊಳಿಸಬೇಕು ಅಂತ ಡ್ರೈ ಕ್ಲೀನರ್ಸ್ಗೆ ಕೊಟ್ಟಿದ್ದ 2 ಪ್ಯಾಂಟ್ಗಳ ಪೈಕಿ ಒಂದನ್ನ ಕೊಡದೆ ಸತಾಯಿಸಿದ ಪ್ರಕರಣ ಗ್ರಾಹಕರ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ. ಹಾಸನದ ಕುವೆಂಪು ನಗರದಲ್ಲಿರೋ ನಂದನ್ ಡ್ರೈ ಕ್ಲೀನರ್ಸ್ಗೆ 2 ಪ್ಯಾಂಟ್ ಹಾಗೂ 3 ಶರ್ಟ್ಗಳನ್ನ ಡ್ರೈ ಕ್ಲೀನ್ ಮಾಡೋಕೆ ಹಾಸನದ ಚಿಕ್ಕ ಹೊನ್ನೇನಹಳ್ಳಿ ನಿವಾಸಿ ಎಎನ್ ಮಂಜುನಾಥ್ ಕೊಟ್ಟಿದ್ರು. 1 ಪ್ಯಾಂಟ್ ಮತ್ತು 3 ಶರ್ಟ್ ವಾಪಸ್ ಕೊಟ್ಟಿದ್ದ ಡ್ರೈ ಕ್ಲೀನರ್ ಮಾಲೀಕ ಉಳಿದೊಂದು ಪ್ಯಾಂಟ್ ಅನ್ನ ಸ್ವಲ್ಪ ಟೈಮ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಹಲವು ಸಲ ಪ್ಯಾಂಟ್ ವಾಪಸ್ ಕೇಳಿದ್ರು, ಸತಾಯಿಸಿದ್ರು. ಇದಕ್ಕೆ ಸೇವಾ ನ್ಯೂನ್ಯತೆ ಅಂತ ಗ್ರಾಹಕರ ಕೋರ್ಟ್ಗೆ ಮಂಜುನಾಥ್ ದೂರು ಕೊಟ್ಟಿದ್ದಾರೆ. ದಾಖಲಾತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಕೋರ್ಟ್ ಡ್ರೈ ಕ್ಲೀನರ್ ಮಾಲೀಕನಿಗೆ 2,000 ರೂಪಾಯಿ ದಂಡ, ಪ್ಯಾಂಟ್ ಪರಿಹಾರವಾಗಿ ಸೇವಾ ನ್ಯೂನತೆಗಾಗಿ 500 ರೂಪಾಯಿ ದಂಡ, ಹಾಗೆ ದೂರುದಾರನ ಖರ್ಚಿಗೆ ಅಂತ 500 ರೂಪಾಯಿ ದಂಡ ಕೊಡುವಂತೆ ಆದೇಶಿಸಿದೆ. 48 ದಿನಗಳ ಒಳಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ಬಡ್ಡಿಯೊಂದಿಗೆ ಪಾವತಿ ಮಾಡಬೇಕು ಅಂತ ತಿಳಿಸಿದೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಖಾದರ್ ವಿರುದ್ಧ ಉಡುಪಿಯ ಅದಮಾರು ಮಠದ ಹಿರಿಯ ಸ್ವಾಮೀಜಿ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಏಕವಚನದಲ್ಲಿ ನಿಂದಿಸಿದ್ದಾರೆ. ಮುಂಡ್ಕೂರು ಕಜಶ್ರೀ ಮಹಾಮಾಯಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಾಭಿಷೇಕದ ಅಂಗವಾಗಿ ಧಾರ್ಮಿಕ ಸಭೆ ನಡೀತಾ ಇತ್ತು. ಈ ವೇಳೆ ಮಾತನಾಡಿದ ಸ್ವಾಮೀಜಿಗಳು, ಕನ್ನಡ ಹೋರಾಟಗಾರರು ಕನ್ನಡ ಅಂತ ಹೊರಲಾಡ್ಕೊಳ್ತಾರೆ. ಅವ್ರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ. ಇವರು ಹಿಂದಿ ಬೋರ್ಡ್ ಬಗ್ಗೆ ಗಲಾಟೆ ಮಾಡ್ತಾರೆ. ಅಲ್ಲಿ ಬೆಂಗಳೂರಿನ ವಿಧಾನಸೌಧದ ಸಭೆ ಸದನದ ಮೇಲ್ ಕೂತಿರುವ ಆತನ ಕನ್ನಡ ಕೇಳಿದಿರಾ? ಕೇಳಿಲ್ಲ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಲಾಕಾರಗಳ ವ್ಯತ್ಯಾಸ ಇಲ್ಲದ ರೀತಿ ಕನ್ನಡ ಭಾಷೆ ಬರ್ತಾ ಉಂಟು ಅಂತಾರೆ. ಹೇಗಂತ ಟೀಕೆ ಮಾಡಿದ್ರು. ಸ್ವಾಮೀಜಿಯ ಈ ನಡೆಗೆ ವ್ಯಾಪಕ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ನಮ್ಮ ಜನ ಕನ್ನಡ ಅಂತೇಳಿ ಹೊರದಾಡಿಕೊಳ್ತಾರೆ. ಅವರ ಮಕ್ಕಳು ಆಂಗ್ಲ ಶಾಲೆಯಲ್ಲಿ ಓದುತ್ತಿದ್ದಾರೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಕನ್ನಡಕ್ಕೋಸ್ಕರ ನೋಡೋಣ. ಕನ್ನಡ ಶಾಲೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅದು ಇಲ್ಲ. ಅಲ್ಲಿ ಬೆಂಗಳೂರಿನ ಆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತಿರ್ತದಲ್ಲ, ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ, ಕನ್ನಡ ಕೇಳಿದ್ದೀರಾ ಅವನದ್ದು? ಕೇಳಲಿಲ್ಲ ಅಂದ್ರೆ ಸರಿಯಾಗಿ ಕೇಳಿಸಿಕೊಳ್ಳಿ.